ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತವರು. ಆದ್ಮೇಲೆ ಮತ್ತು ನಮ್ಮ ಕೇಂದ್ರ ಸರ್ಕಾರ ಅಲ್ಪಾವಧಿ ಸಾಲ ನಬಾರ್ಡ್ ಈ ಒಂದು ಒಕ್ಕಲ್ತನಕ್ಕೆ ಅಗ್ರಿಕಲ್ಚರ್ ಕೊಡ್ತಂಥ ಸಾಲ ಪ್ರಮಾಣವನ್ನು ಕಡಿಮೆ ಮಾಡಿದ್ದಾರೆ. ಹೋದ ಸಲ ನಿಗದಿ ಮಾಡಿದ್ದರು 9,140 ಕೋಟಿ ರೂಪಾಯಿ ಕೊಡಬೇಕು ಅಲ್ಪಾವಧಿ ಸಾಲ. ಯಾಕಂದರೆ 4 ಅಥವಾ 4.5% ಬಡ್ಡಿ ಬೀಳ್ತದೆ, ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ ಎಷ್ಟು 9,160 ಕೋಟಿ ನೀಡಿದರೆ ಕೊಟ್ಟಿದ್ದು ಎಷ್ಟಪ್ಪ ಅಂದರೆ ಬರೀ 3,236 ಕೋಟಿ ಅಷ್ಟೇ ಕೊಟ್ಟರು ಅಂತೇಳಿ ಸ್ವತಃ KN ರಾಜಣ್ಣ ಸಹಕಾರ ಸಚಿವರು ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಶೇಕಡ 40% ಕಡಿಮೆ ಮಾಡಿದಾರಂತ. ಯಾಕಂತೇಳಿ ಯಾಕೆ ರೈತರ ಬಗ್ಗೆ ಇಷ್ಟೊಂದು ತಿರಸ್ಕಾರ ಯಾಕಪ್ಪ ಅಂತೇಳಿ, ಯಾಕಂದ್ರೆ ಅವ್ರ ಭೂಮಿ ಅದ, ಅವ್ರು ದುಡಿತಾರೆ, ಅವರ ಗೊಬ್ಬರ ಹಾಕೊಳ್ತಾರೆ, ಮಾಡ್ತಾರೆ, ಮತ್ತು ರೇಟು ಕೊಡೋಂಗಿಲ್ಲ ಅವ್ರಿಗೆ. ಕಡಿಮೆ ರೇಟ್ದಂಗೆ ನೀವು ಖರೀದಿ ಮಾಡ್ತೀರಿ, ಪರ್ಚೇಸ್ ಮಾಡ್ತೀರಿ, ಹೇಳಿದ್ರಿ ದೊಡ್ಡ ದೊಡ್ಡ ರೇಟ್ಗಳನ್ನ ಹೇಳ್ತೀರಿ, ರೇಟ್ ಬೋರ್ಡ್ ದೊಡ್ಡ ಇರ್ತಾವೆ. ಆದರೆ ಕೊಳ್ಳೋರು ಬೇಕಲ್ರಿ ಆ ಪ್ರಮಾಣದಲ್ಲಿ, ಕೊಳ್ಳುವುದಿಲ್ಲ, ಉಳಿದು ಬಿಡ್ತದೆ, ಇನ್ನು ಕೆಟ್ಟು ಹೋಗ್ತದೆ ಬಾಪ ಪದಾರ್ಥ ಅಂತೇಳಿ ಮಾರಿಬಿಡ್ತಾರೆ ರೈತರು. ಹೀಗಾಗಿ ರೈತ ಇವತ್ತು ಅತ್ಯಂತ ಈ ದೇಶದಲ್ಲಿ ಯಾರಾದರೂ ಅನ್ಯಾಯಕ್ಕೊಳಗಾಗಿದ್ರೆ ರೈತನ ಆನಂತರ ಉಳಿದ ಕಮ್ಯುನಿಟಿಗಳು. ಯಾಕಂದರೆ ಎಷ್ಟು ದುಡಿತಾನ ಆ ಪ್ರಮಾಣದಲ್ಲಿ ಅವ್ರಿಗೆ ಲಾಭ ಇಲ್ಲ, ಭೂಮಿ ಸೌಕರ್ಯ ಬರೋದಿಲ್ಲ, ಭೂಮಿ ಖರ್ಚು ಬರೋದಿಲ್ಲ, ಏನೂ ಇಲ್ಲ, ಸುಮ್ಮನೆ ಬೆಳಿತಾನಲ್ಲ ಅದರೊಂದು ರೇಟ್ ಫಿಕ್ಸ್ ಮಾಡ್ತಾರೆ ನಮ್ಗೆ ಬೇಕಾದಂಗೆ ಈ ಮಿಡಲ್ ಮ್ಯಾನ್ಗಳು. ಆ ರೇಟ ಅದರಾಗಿ ಸರ್ಕಾರ ಒಂದಿಷ್ಟು ತಂದೆ ಆದಂಥ ಒಂದು ಮಿನಿಮಮ್ ಬ್ಯಾಲೆನ್ಸ್, ಮಿನಿಮಮ್ ಪ್ರೈಸ್ ಇದ್ದಿದ್ದು ಘೋಷಣೆ ಮಾಡ್ತದೆ. ಆ ಪ್ರಕಾರ ನೀವು ತೊಗೊಳ್ಳೋದು ಹೇಳ್ತದಷ್ಟ. ಆ ರೇಟ್ನಲ್ಲಿ ತೊಗೊಳ್ಳಿಲ್ಲ ಅಂದ್ರೆ ಏನು ಕ್ರಮ? ಏನೂ ಇಲ್ಲ, ಏನು ಶಿಕ್ಷಣ ಇಲ್ಲ ಅಂದಾಗ ಇಲ್ಲಪ್ಪ ನಮಗೆ ಲಾಭ ಆಗೋದಿಲ್ಲ, ನಾವು ತೊಗೊಳ್ಳೋದಿಲ್ಲ ಅಂದ್ರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ರೈತ ನಿರಂತರವಾಗಿ ಏನಾಗ್ತಾ ಇದ್ದಾನಪ್ಪ ಅಂತಂದ್ರೆ ಈ ಒಂದು ದಲಾಲಿ ವ್ಯವಸ್ಥೆಯಿಂದಾಗಿ ಭಾಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾನೆ ಅನ್ನೋದು ನಾವು ನೋಡ್ತಾ ಬಂದಿದ್ದೀವಿ. ಅಂಥದ್ರಲ್ಲೇ ಒಂದಿಷ್ಟು ಕಡಿಮೆ ಬಡ್ಡಿಲೇ ಒಂದಿಷ್ಟು ವರ್ಷ ಸಾಲ ಸಿಗ್ತಿತ್ತು ಅಲ್ಪಾವಧಿದು. ಆ ಅಲ್ಪಾವಧಿ ಸಾಲಕ್ಕೂ ಸಹಿತ ಕಡ್ಡಿ ಆಡಿಸುವಂಥ ಕೆಲಸವನ್ನು ಈ ನಮ್ಮ ಸರ್ಕಾರ ಮಾಡೋದು ನೋಡಿದಾಗ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಏಟಪ್ಪ